बेंगलुरु में एन चेलुवरायस्वामी ने कहा कि कावेरी जल छोड़ने के फैसले की समीक्षा के लिए सीडब्ल्यूएमए से अनुरोध किया जाएगा। उन्होंने बताया कि प्राधिकरण आज आवेदन पर फैसला करेगा। अगले सोमवार तक यथास्थिति बनाए रखने के फैसले के कारण फिलहाल मौजूदा स्थिति जारी रखनी होगी। CWMA ಮುಂದೆ ರಿವ್ಯೂ ಮಾಡಿ ರೆಡ್ಯೂಸ್ ಮಾಡೋದಕ್ಕೆ ಕೇಳಬೇಕು ಅಂತ ಹೇಳಿ ನಾವು ಪ್ರಿಪೇರ್ ಆಗಿದ್ದಿದ್ದು. ಇವತ್ತು ಆ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡ್ತಾರೆ, ವಾಪಸ್ ಅಲ್ಲಿ ಹಾಕ್ತಾರೆ, ನಾವು ಹೋಗಬೇಕು ಅಂತ. ಅವರೀಗ ನೆಕ್ಸ್ಟ್ ಮಂಡೇವರೆಗೂ ಸ್ಟೇಟಸ್ ಕೋ ಕೊಟ್ಟಿರೋದ್ರಿಂದ ಏನಿದೆ ಅದನ್ನು ಮುಂದುವರಿಸಬೇಕು ಅಂತ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸಿಚುವೇಶನ್ನು. ಸಾಯಂಕಾಲದೊಳಗಡೆ ನಾನು ನಮ್ಮ ACS ಮತ್ತು ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಮಾಡ್ಬೋದು, ನಾವು ಮತ್ತೆ ಯಾವ ಥರ ಸುಪ್ರೀಂ ಕೋರ್ಟಿಗೆ ಮತ್ತೆ ಅಪ್ರೋಚ್ ಮಾಡಬೇಕಾ ಅಥವಾ ನಾವು ಕೊಡಲಿಕ್ಕೆ ಪರಿಸ್ಥಿತಿ ಟೈಟ್ ಇರೋದ್ರಿಂದ ಸಾಯಂಕಾಲದೊಳಗಡೆ ಒಂದು ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಲೀಗಲ್ ಟೀಮ್ ಜೊತೆ ನಮ್ಮ ACS ಚರ್ಚೆ ಮಾಡಿರ್ತಾರೆ. ಸಾಯಂಕಾಲ ನಾನು ಜಾಯಿನ್ ಆಗಿ ಏನು ಮಾತಾಡಿ ಆಮೇಲೆ ನಮ್ಮ ಮುಖ್ಯಮಂತ್ರಿ ಹತ್ರ ಬಿಡಲಿಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ನಮಗೀಗ ಕಬಿನಿಯಿಂದ ಒಂದು ಸ್ವಲ್ಪ ಎಕ್ಸಸ್ ಇದ್ದದ್ದು ಹೋಗ್ತಾ ಇತ್ತು. ಸೊ ಮತ್ತು ನಾವೆಲ್ಲ ಈಗ ಕೆನಾಲ್ಗೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇರ್ಬೋದು ಮತ್ತು ಕಟ್ಟೆಗಳಿಗಿರ್ಬೋದು ಕುಡಿಯೋ ನೀರು ಪರ್ಪಸ್ಗೆ ಎಲ್ಲಿ ಬಿಟ್ಟಿದ್ದು, ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಒಳೆನಲ್ಲಿ ಒಂದು ಸ್ವಲ್ಪ ಏನು ಬರ್ತಾಯಿತ್ತು, ಮತ್ತು KRS ಅಣೆಕಟ್ಟೆಗಳಿಗೆ ಏನು ಹೋಗ್ತಾಯಿತ್ತು ಅದರಲ್ಲಿ ಹೋಗ್ತಕ್ಕಂಥ ಸೀಪೇಜ್ ಎಲ್ಲ ಹೋಗ್ತಾಯಿದೆ. ಬಟ್ ಅದನ್ನು ನಾವು ಭಾಳ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟಿದೆ ಸರ್ ಇನ್ಫ್ಲೋ ಇವತ್ತು ಎಲ್ಲ ಕಡೆಯಿಂದ ಬಹುಶಃ 10 ಒಳಗಡೆ ಬಂದುಬಿಟ್ಟಿದೆ, 10,000 ಒಳಗಡೆ ಬಂದಿದೆ. ಸೊ ಅದರಿಂದ ಮೊನ್ನೆ ಒಂದು ಸ್ವಲ್ಪ ಮಳೆ ಬಂತು, ನಿನ್ನೆ ಕಡಿಮೆ ಆಗಿದೆ. ಸೊ ಇವತ್ತು ಸಿಚುವೇಶನ್ ಏನಿದೆ ಅಂತ ನೋಡ್ತೀನಿ. ಸೊ ಸಾಯಂಕಾಲ ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ ಅಂತ ನಮ್ಮ ACSಗೆ ಹೇಳಿದ್ದೀನಿ. ಅವ್ರು ಲೀಗಲ್ ಟೀಮ್ ಜೊತೆ ಮಾತಾಡಿರ್ತಾರೆ. ಆಮೇಲೆ ಲೀಗಲ್ ಟೀಮು ಮತ್ತು ನಮ್ಮ ACS ಎಲ್ಲ ಮಾತಾಡಿ CM ಜೊತೆ ಚರ್ಚೆ ಮಾಡಿ